ತಲ್ಲೂರು ನೇರಳಕಟ್ಟೆ ಸಂಪರ್ಕಿಸುವ ಮುಖ್ಯ ರಸ್ತೆ ಜಲಾವೃತ, ವಾಹನ ಸವಾರರ ಪರದಾಟ. ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿ ಗ್ರಾಮದ ಕನ್ಯಾನ ಭಾಗದಲ್ಲಿ ನೇರಳಕಟ್ಟೆ ತಲ್ಲೂರು ಸಂಪರ್ಕಿಸುವ ಪ್ರಮುಖ ರಸ್ತೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಸಂಪೂರ್ಣ ಜಲಾವೃತಗೊಂಡಿದ್ದು, ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ. ಮಳೆಯ ನೀರು ರಸ್ತೆಯ ಮೇಲೆಯೇ ಹರಿದು ರಸ್ತೆ ಹೊಳೆಯಂತಾಗಿರುವುದರಿಂದ ಸಂಚಾರ ದುಸ್ತರವಾಗಿದೆ. ಈ ಪರಿಸ್ಥಿತಿಯಿಂದ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಎರಡೂ ಬದಿಯ ಚರಂಡಿಗಳನ್ನು ಖಾಸಗಿ ಜಾಗದ ಮಾಲೀಕರು ಮುಚ್ಚಿರುವ ಪರಿಣಾಮ ಮಳೆಯ ನೀರು ಸರಾಗವಾಗಿ ಹರಿಯದೆ ರಸ್ತೆಯಲ್ಲಿ ನಿಂತು ಜಲಾವೃತವಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಧಿಕಾರಿಗಳು ಸಮಸ್ಯೆಯನ್ನ ತಿಳಿದಿದ್ದರೂ ಕೂಡ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ದಲಿತ ಮುಖಂಡ ಕೆಂಚನೂರು ನಾಗರಾಜ್ ಮಾತನಾಡಿ, ಸಮಸ್ಯೆಯನ್ನ ಕೂಡಲೇ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ರಸ್ತೆಯ ಎರಡೂ ಬದಿಯ ಚರಂಡಿಗಳನ್ನು ತಕ್ಷಣ ತೆರವುಗೊಳಿಸಿ ಮಳೆಯ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಚರಂಡಿ ಮುಚ್ಚಿರುವವರ ವಿರುದ್ಧ ಸಂಬಂಧಪಟ್ಟ ಇಲಾಖೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗೋಪಾಲ್ ಕವರಾಡಿ, ಕೋಸ್ಟಲ್ ನ್ಯೂಸ್, ಕುಂದಾಪುರ. ನಾಗರಾಜ್ ಕೆಂಚೂರು ಅಂತೇಳಿ DSSನ ಸಂಚಾಲಕರು. ನೋಡಿ, ಹಟ್ಟಿಯಂಗಡಿ ಪಂಚಾಯತ್ ವ್ಯಾಪ್ತಿಯ ಈ ಕರ್ಕಿ ಅಂದರೆ ಕನ್ಯಾಣ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಮೇಯ್ನ ಈ ಒಂದು ಪ್ಲೇಸಲ್ಲಿ ಎರಡೂ ಕಡೆಯಿಂದ ಬ್ಲಾಕ್ ಮಾಡೋದ್ರಿಂದಾಗಿ ಬಹುಶಃ ಯಾರು ಇಲ್ಲಿ ಭೂಮಾಲೀಕರಿದ್ದಾರೆ ಎರಡೂ ಕಡೆ ಮಾಮೂಲಿ ಹೋಗುವಂಥ ತೋಡನ್ನು ಬಂದ್ ಮಾಡಿಕೊಂಡು, ನೀರು ಹೋಗುವಂಥ ತೋಡನ್ನು ಬಂದ್ ಮಾಡಿ ಇವತ್ತು ಸಾರ್ವಜನಿಕವಾಗಿ ಓಡಾಡುವಂಥ ಈ ರಸ್ತೆ ಇವತ್ತು ಯಾವ ಒಂದು ಹೊಳೆ ಇದಾಗಿದೆ. ಈ ರಸ್ತೆಯಾಗಿ ಕಾಣ್ತಾ ಇಲ್ಲ, ಹೊಳೆಯಾಗಿದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಇರ್ಬೋದು ಅಥವಾ ಗ್ರಾಮಾಡಳಿತ ಇರ್ಬೋದು ಅಥವಾ ತಾಲೂಕು ಆಡಳಿತ ಈ ಒಂದು ಸಂದರ್ಭದಲ್ಲಿ ಇದಕ್ಕೆ ಭಾಳ ಮುಖ್ಯವಾಗಿ ಬಹುಶಃ
ಸಾಕ್ತಿರ್ತಕ್ಕ ಜನರಿಗೆ ನ್ಯಾಯವನ್ನು ಕೊಡಿಸಬೇಕಾಗತ್ತೆ. ಇವತ್ತು ಎಲ್ಲರೂ ಟ್ಯಾಕ್ಸ್ ಬರ್ಸ್ಕೊಂಡು ಹೋಗುವಾಗ ಆ ವೆಹಿಕಲ್ ಇಲ್ಲಿ ಪಾಸ್ ಹೋಗುವಾಗ ಬಂದಾಗ್ತದೆ. ಬಹುಶಃ ಇದಕ್ಕೆ ವ್ಯವಸ್ಥೆ ಯಾರು? ಈ ರೀತಿ ಮೇನ್ ಹೈವೇಲಿ ಈ ರೀತಿ ಆದರೆ ಜನಸಾಮಾನ್ಯರ ಬದುಕೇನು? ಒಂದು ಸಾಮಾನ್ಯ ಮಹಿಳೆ ಬರುವಾಗ ಎಲ್ಲೋ ಸ್ಕಿಡ್ ಆಗಿ ಬೀಳುವ ಒಂದು ಪರಿಸ್ಥಿತಿ ಇದೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ತೆಗೆದುಕೊಂಡು ಇದನ್ನು ತೆರವು ಮಾಡಿ ಕೊಡಿಸ್ಬೇಕಂತ ಈ ಮೂಲಕ ಆಗ್ರಹ ಮಾಡ್ತೇನೆ. ಏನು ವಿಷಯ ಏನಾಗಿದೆ? ವಿಷಯ ಏನಿಲ್ಲ, ಗಾಡಿ ನಾನು ಪಾಸ್ ಆಗೀನಿ, ಇಲ್ಲಿ ನೀರು ನಿಲ್ಲುತ್ತೆ ಫುಲ್ಲು. ನಮ್ಮ ಗಾಡಿ ಹಾಳಾಗಿತ್ತು. ಈಗ ನಾನು ಅಲ್ಲಿ ಮುಂದೆ ನಿಂತಿದ್ದು ಇಲ್ಲಿ ರಿಪೇರಿ ಮಾಡ್ತಾಯಿದ್ದೀನಿ. ಭಾರಿ ಕಷ್ಟ ಆಗ್ತಾಯಿದೆ. ಆ ನೀರಿಗೆ ಏನು ವ್ಯವಸ್ಥೆ ಆಗ್ತದೆ ಏನಂತ ಮಾಡಿಕೊಡಿ ಬೇಗ ಜಿಲ್ಲಾ ಇದರಿಂದ. ಅದೆಂತ ನೋಡಿ ಕರ್ಮ ತೋಳಿ ನೀವು ಒಂದು ಅಷ್ಟು ಮತ್ತೆಂತ ಹೇಳಲ್ಲ. ಯಾವಾಗಿಂದ ಈಗ ಆಗ್ತಾ ಇದೆ ಇದು? ಸುಮಾರು ಆಯ್ತಲ್ಲ, ಈಗ ಮಳೆಗಾಲದಲ್ಲಿ ಮಾಮೂಲಿ ಆಗ್ತಾನೆ ಇರೋದು. ದಿನನೂ ಗಾಡಿಗಳು ಕೆಟ್ಟು. ಹಾಂ, ಮಳೆಗಾಲ ಜಾಸ್ತಿ ಮಳೆ ಆದರೆ ಈ ಥರ ಆಗ್ತಾ ಇರೋದು. ಏನಾಗಿರೋದು ಬ್ಲಾಕ್ ಆಗಿರೋ ಕಾರಣ ಏನು? ಆ ಕಾರಣದ ಚಿರಿಂಡಿ ಎಲ್ಲ ಬಂದಾಗತ್ತೆ, ಅದೆಲ್ಲ ಕ್ಲೀನ್ ಮಾಡಿಸಿ ಎಲ್ಲ ಇದು ಮಾಡಿಕೊಡಿ ಎಲ್ಲರೂ, ಮತ್ತೇನಲ್ಲ.